ಅದು ಮರಿಯಾ ಮೈ ಡಾರ್ಲಿಂಗ್, ಕೈ ಮುಗಿದು ಕೇಳ್ತೀನಿ, ಇದು 1 ತಿಂಗಳು ದಯವಿಟ್ಟು ಸಂಬಳ ಅಂತ ಕೇಳ್ಬೇಡ, ಯಾಕೆಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಕಣ. ಗುಡ್ ಮಾರ್ನಿಂಗ್. ನೀವಾ? ನಾಳೆ ಬರ್ರಿ. ನಾಳೆ ನಾಳೆ ಬರಕ್ಕೆ ನಾನೇನ್ ಬೆಗ್ಗರ? ವಯಸ್ಸುನೆ, ನೀವು ಬೆಗ್ಗರಲ್ಲ ಕಣ್ರಿ, ನನ್ನ ಪಾಲಿನ ಬರ್ಗರು. ಆದ್ರೆ ಇವತ್ತಿನ ತನಕ ತಿನ್ನೋದಕ್ಕೆ ಬಿಟ್ಟಿಲ್ಲ. ಡೋಂಟ್ ಟಾಕ್ ರಬೇಶ್. ನಿನ್ನೆ ನಾನು ನಿಮ್ಮ ಹತ್ರ 3000 ಕೊಡಿ ಅಂತ ಕೇಳಿದ್ದೆ, ನೀವು ಮರ್ತು ಹೋಗಿದ್ದೀರಾ? ನಮ್ಮ ತಾಯಣೆ ರಂಗಮ್ಮನೇ ನಾನು ಯಾವ ವಿಷಯನೂ ಮರ್ತಿಲ್ಲ, ಎಲ್ಲ ನೆನಪಲ್ಲೇ ಇದೆ. ಆದ್ರೆ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣ್ರಿ. ಮತ್ತೆ ಈ ಕೈಯಲ್ಲಿರೋ ಮನಿ ಯಾವ್ದು? ಮರಿಯಾ ಮೈ ಡಾರ್ಲಿಂಗ್, ಇವ್ರಿಗೆ ನಾನು ಮತ್ತೊಂದ್ಸಲ ಉದಾಹರಣೆ ಕೊಡಬೇಕು. ಎಂತ ಕರ್ಮ ನೋಡು. ಈಗ ಉದಾಹರಣೆಗೆ ಈ ದುಡ್ಡು ನಿಮ್ ಕೈಲಿ ಇಟ್ಕೊಡ್ರೆ, ಬಲಗೈಲಿಸ್ಕೊಡ್ರೆ ನೋಡು. ಈಗ ದುಡ್ಡು ಅವ್ರ ಕೈನಲ್ಲಿದೆ, ಅವರ ಕೈನಲ್ಲಿ ಇದೆ ಅಂದ ಮಾತ್ರಕ್ಕೆ ಆ ದುಡ್ಡು ಏನಾದ್ರು ಅವ್ರದ್ದು ಅನ್ಕೊಂಡು ತಗೊಂಡೋಗಿದ್ದಾಯ್ತಲ್ಲ. ಇವ್ರನ್ನೆಲ್ಲ ಸಂಭಾಳಿಸೋದೇ ನನಗೊಂದು ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಬಾಸ್, ನಿಮ್ ತಲೆನೋವಿಗೆ ಮೂಲ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ ಗೊತ್ತಿದ್ದು ಏನ್ ಪ್ರಯೋಜನ? ನಮ್ಮ ತಲೆನೋವು ಬೇರೆಯವ್ರಿಗೆ ವರ್ಗಾಯಿಸೋದಕ್ಕೆ ಬರಲ್ವಲ್ಲ. ಅದಕ್ಕೆಲ್ಲ ಕಾರಣ ನಿಮ್ ಹೆಂಡತಿನೇ. ಅವ್ರಿಗೆ ತಲೆನೋವು ಬಂದ್ರೆ ಸಂಸಾರ ತೂಗ್ಸೋದ್ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಯ್ಯೋ, ಅಂತವ್ರಿಗೆ ಇಂಥವನ್ನೆಲ್ಲ ಅರ್ಥ ಮಾಡ್ಸೋರು ಯಾರು? ನಾನ್ ಮಾಡಿಸ್ತೀನಲ್ಲ. ಅಮ್ಮ, ತಾಯೇ, ಊಟ ಬಟ್ಟೆ ಏನಾದ್ರೂ ಇದ್ರೆ ಕೊಡವ. ಯಾಕೆ? ನೋ ಪೌಡ್ರು, ಐ ಶಾಡೋ, ಬ್ಲಷರ್ ಬೇಡವಾ? ನಾನು ಒಂದ್ ಹೆಣ್ಣಲ್ವಾ, ನಂಗೂ ಆಸೆ ಇರಕ್ಕಿಲ್ವಾ? ನೀವು ಬಳ್ಕೊಳ್ಳೋದನ್ನೇ ನಂಗೂ ಕೊಡಿ, ನಾನು ಬಳ್ಕೊತೀನಿ. ನಾನ್ ಯೂಸ್ ಮಾಡೋ ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಕಾಸ್ಮೆಟಿಕ್ಸ್ ನಿನಗ್ ಬೇಕಾ? ನಮ್ಮಂತ ಭಿಕ್ಷಕರು ಹೊಟ್ಟೆ ಮೇಲೆ ಹೊಡೆದ್ರೆ ತಲೆನೋವು ಜಾಸ್ತಿ ಆಯ್ತದೆ. ಅದು ಅರ್ಧ ತಲೆನೋವು. ನರಡಿ ನರಡಿ ಸಾಯ್ತೀಯ. ಏನಾಗ್ತಿದೆ ಅದಕ್ಕೆ? ತುಂಬಾ ತಲೆನೋವಿದೆ ಕಣೆ, ತಡ್ಕೊಳಕ್ಕೆ ಆಗ್ತಿಲ್ಲ. ಅರ್ಧ ತಲೆನೋವು. ಎಲ್ಲಾದ್ರೂ ಹೋಗಿ ತಲೆನ ಚಚ್ಕೋಬೇಕು ಅನ್ಸ್ತದೆ. ಹಾಗಂತ ತಲೆನ್ ತಗೊಂಡೋಗಿ ಗೋಡೆಗೆ ಚಚ್ಕೋಬಿಡಿ. ಮನೆ ಏನಾದ್ರು ಕುಸ್ಬಿಟ್ರೆ ನಾವು ಬೀದಿಗೆ ಹೋಗ್ಬೇಕಾಗುತ್ತೆ. ಅಲ್ಲೂ ಈಗ ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಲೆಗೆ ಚಚ್ಕೊಳ್ತೀನಿ. ಅಮ್ಮ ತಾಯಿ ಭಿಕ್ಷಕಿ, ನಾನು ಯೂಸ್ ಮಾಡ್ತಿರೋ ಕಾಸ್ಮೆಟಿಕ್ಸ್ ಎಲ್ಲ ಇದ್ರಲ್ಲಿದೆ. ಇದನ್ನ ತಗೊಂಡು ಹೇಗಾದ್ರೂ ಮಾಡಿ ನಾನು ಈ ಅರ್ಧ ತಲೆನೋವನ್ನ ವಾಸಿ ಮಾಡು. ಮೊದ್ಲೇ ಈ ಬುದ್ಧಿ ಇದ್ದಿದ್ರೆ ಇಷ್ಟೊಂದೆಲ್ಲ ತಲೆನೋವಿಂದ ನರಳಬೇಕಾಗಿತ್ತ? ಬೇರೆಯವ್ರು ಬಳಸಿದ್ದನ್ನ ನಾನ್ ಬಳಸಕ್ಕಿಲ್ಲ. ಭಿಕ್ಷುಕರಿಗೆ ಇಷ್ಟೊಂದು ದುರಾಂಕಾರ ಇರಬಾರ್ದು. ನಿನ್ನ ಹೆಸರಲ್ಲಿ ಒಂದ್ಸಲ ನೆಟ್ಗೆ ಮುರಿಲ್ಲ. ಬೇಡ ಬೇಡ ಬೇಡ, ಪ್ಲೀಸ್ ಹೇಗಾದ್ರೂ ಮಾಡಿ ನಾನು ಈ ಅರ್ಧ ತಲೆನೋವನ್ನ ವಾಸಿ ಮಾಡು. ನನ್ ತಲೆನೋವು ಹಂಗೆಲ್ಲ ಸುಲಭವಾಗಿ ಹೋಗಕ್ಕಿಲ್ಲ. ಬೇರೆಯವರು ನಿನ್ ತಲೆನೋವು ತಗೊಂಡಾಗ ನಿನಗ್ ತಲೆನೋವು ವಾಸಿ ಆಗುತ್ತೆ. ಅದ್ ಹೇಗೆ? ಬೇರೆಯವರು ನಿನ್ ತಲೆ ಮೇಲೆ ಕೈ ಇಟ್ಟು ನಿನ್ ತಲೆನೋವು ನನಗ್ ಬರ್ಲಿ ಅಂದಾಗ ನಿನಗ್ ತಲೆನೋವು ವಾಸಿಯಾಗಿ ಅವ್ರಿಗೆ ತಲೆನೋವು ಬರುತ್ತೆ. ಅವ್ರಿಗೆ ತಲೆನೋವು ಹೋಗ್ಬೇಕಾದ್ರೆ ಇನ್ಯಾರಾದ್ರೂ ಅವ್ರ ತಲೆ ಮೇಲೆ ಕೈ ಇಟ್ಟು ನಿನ್ ತಲೆನೋವು ನನಗ್ ಬರ್ಲಿ ಅಂದಾಗ ಅವ್ರ ತಲೆನೋವು ಅವ್ರಿಗೆ ಹೋಗುತ್ತೆ. ಮಾತ್ರೋಶ್ರೀ ರಂಗಮ್ಮನವ್ರೆ, ಯಾಕೆ ಈ ತರ ರೊಚ್ಚಿಗೆದ್ ಬಿಟ್ಟಿದ್ರ? ನಮ್ಮ ಪಪ್ಪನ್ ದೇನವ್ರ ನೆನಪಾಯ್ತೆ. ನನ್ ತಲೆ ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ. ನಿಮ್ಮ ಅಪ್ಪ ಬಂದು ನನ್ ತಲೆ ಒಳಗ್ ಸೇರ್ಕೊಂಡು ಅಂತ ಕಲಿಸ್ತಾ ಇದ್ರು ಕಣೋ. ನನ್ನ ಕೈಲಿ ತಲೆನೋವು ತಡ್ಕೊಳಕ್ ಆಗ್ತಾ ಇತ್ತು. ಅಲ್ಲಿಗೆ ತನಗೆ ಎಕ್ಕಾ ಚಿಕ್ಕೆ ತಲ್ಲ ಒಡ್ಗಾಯಿಸ್ಕೊಂಡ್ಬಿಟ್ಟಿದೆ ಅಂದಂಗಾಯ್ತು. ನಿಮ್ ಹೆಂಡತಿಗೆ ಬಂದ ತಲೆನೋವು ಒಬ್ಬರಿಂದ ಒಬ್ಬರಿಗೆ ಹೋಗಿ ಈಗ ನನ್ ತಲೆನ ಒಕ್ಕರ್ಸ್ಕೊಂಡ್ಬಿಟ್ಟಿದೆ. ವಾಟ್ ಇಸ್ ದಿಸ್? ನಿಮ್ ಮದರು ತಲೆನೋವಿಂದ ನರಳ್ತಾ ಇದಾರೆ. ನಿಮ್ಗೆ ಸ್ವಲ್ಪ ಕರುಣೆ ಇಲ್ವಾ? ಹೆಲ್ಪ್ ಮಾಡ್ಬೇಕು ಅಂತ ಅನಿಸ್ತಿಲ್ವಾ? ನಾವೇನ್ರಿ ಮಾಡಕ್ಕಾಗತ್ತೆ? ಅವ್ರಿಗೆ ಬಂದಿರೋದು ತಲೆನೋವು. ಒಬ್ರು ನೋವನ್ನು ಇನ್ನೊಬ್ರು ತಗೊಳಕ್ ಬರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದಪ್ಪ. ಅಭಿ, ನೀವು ನಿಮ್ ಮದರ್ ತಲೆ ಮೇಲೆ ಕೈ ಇಟ್ಟು ನಿಮ್ಮ ತಲೆನೋವು ನನಗ್ ಬರ್ಲಿ ಅಂತ ಹೇಳ್ಕೊಳ್ಳಿ, ಆಗ ಅವ್ರ ತಲೆನೋವು ವಾಸಿ ಆಗುತ್ತೆ. ಮಾತೃಶ್ರೀ ರಂಗಮ್ಮನವರೇ, ಈ ಕ್ಷಣದಿಂದ ನಿಮ್ಮ ತಲೆನೋವಲ್ಲ ನನಗೆ ಬರ್ಲಿ. ನನ್ನ ತಲೆನೋವು ಮಂಗಮ್ಮ. ಏನಾಯ್ತು? ಆ ತಲೆನೋವು ನನಗೆ ಅಟಕಾಯಿಸ್ಬೋದು. ಏನಾಯ್ತು? ಕಾಣ್ತಲ್ವಾ ಅಭಿ, ತಲೆನೋವು ಅಂತ ನರಳ್ತಾ ಇದಾರೆ. ಹೇಗಾದ್ರೂ ಮಾಡಿ ವಾಸಿ ಮಾಡು ಪ್ಲೀಸ್. ಬೇರೆ ಏನಾದ್ರೂ ತಲೆನೋವು ತಗೊಂಡ್ರೆ ವಾಸಿ ಆಗತ್ತಲ್ಲ. ಯಾರು ತಲೆನೋವು ತಗೊಳಕ್ಕೆ ಇಷ್ಟಪಡ್ತಿಲ್ಲ. ಈ ತಲೆನೋವು ಪರ್ಮನೆಂಟ್ ಆಗಿ ಹೋಗ್ಬೇಕು. ಹಾಗೇನಾದ್ರೂ ಮಾಡು. ನಿನ್ ಗಂಡನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಪ್ರೀತಿಯಿಂದ ನೋಡ್ಕೋತೀನಿ ಅಂತ ತಲೆನೋವು ವಾಸಿ ಆಗತ್ತೆ. ನಾನು ಇನ್ಮೇಲೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತೀನಿ. ಕಂದ, ಹೇಗಿದೆಯಪ್ಪ ತಲೆನೋವು? ಏನಿದು ಆಶ್ಚರ್ಯ? ನೋವೆಲ್ಲ ಮಂಗ ಮಾಯ ಪೋಯ್ ಪೋಚೆ. ನೋಡು, ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದ್ಯಾ, ಮಾತಿಗೇನಾದ್ರೂ ತಪ್ಪದ್ಯಾ? ಏನಾಗುತ್ತೆ? ನಿನಗೆ ಪೂರ್ತಿ ತಲೆನೋವು ಬಂದು ಸಾಯೋ ತನಕ ಇರುತ್ತೆ.